ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ಕಿಡಿಯೋ ಅಂತಲೂ ಹೇಳ್ತಾರೆ. ಇದು ಮೇಲ್ಗಡೆ ಸ್ವೀಟಾಗಿ ಹಾಗೆ ಒಳಗಡೆ ಒಂದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಬೇಕಿದ್ರೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೈದಾ ತಗೊಳ್ತಾ ಇದ್ದೀನಿ. ನಾನಿಲ್ಲಿ 5 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಏನು ಬೇಡ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ, ಸಕ್ಕರೆ ಹಾಗೆ ಉಪ್ಪು ಎಲ್ಲ ಕಡೆನೂ ಬ್ಲೆಂಡ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆರೆಸ್ಬೇಕು. ಅದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ಇದನ್ನು ಒಂದು ಹಿಡಿಯಷ್ಟು ಇಟ್ಕೊಂಡು ಈ ಪ್ರೆಸ್ ಮಾಡಿದರೆ ಅದು ಈ ರೀತಿ ಗಂಟು ಥರ ನಿಲ್ಲುತ್ತೆ. ಆಗಿಲ್ಲ ಅಂಥೇಳಿ ಪುನಃ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಟೋಟಲಾಗಿ ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ತಗೊಳ್ಳುವ ಕ್ವಾಂಟಿಟಿಗೆ ಅನುಸಾರವಾಗಿ ಹಾಕ್ಕೋಬೇಕು. ಇದು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಅಂದಾಜು ಗೊತ್ತಾಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಗಂಟು ಕಟ್ಟಬೇಕು ನಾವು ಇದು ಮಾಡುವಾಗ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದೇ ಸಲ ತುಂಬ ನೀರು ಹಾಕಿ ಕಲಸೋಕ್ಕೋಗಿ ಎಲ್ಲಾದರೂ ತೆಳ್ಳಗೆ ಮಾಡಿಬಿಟ್ರೆ ಮತ್ತೆ ಅದು ಸರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಾಳ್ಮೆ ತಗೊಂಡು ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಇದನ್ನು ನಾದ್ಕೊಂಡು ಬಂದುಬಿಡ್ತೀನಿ ಬೇಗ. ನೋಡಿ, ಈ ರೀತಿ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ಇಟ್ಟರೆ ಸಾಕು. ತುಂಬ ಹೊತ್ತೇನು ಇಡೋದು ಬೇಡ. ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಡ್ತಾಯಿದ್ದೀನಿ. 10 ನಿಮಿಷದ ನಂತರ ಓಪನ್ ಮಾಡಿದ್ದೀನಿ. ಡೋ ಎಲ್ಲ ಸಾಫ್ಟಾಗಿದೆ. ತುಂಬ ಸಾಫ್ಟ್ ಆಗೋದು ಬೇಡ. ತುಂಬ ಹೊತ್ತಿಟ್ಟರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು 10 ನಿಮಿಷ ಇಡಿ. ಇವಾಗ ನಾನೊಂದು ಪ್ಲೇಟಿಗೆ ಈ ರೀತಿ ಡಸ್ಟ್ ಮಾಡ್ತಾಯಿದ್ದೀನಿ ಮೈದಾ. ಯಾಕೆಂದರೆ ನಾವು ಮಾಡಿ ಅದರಲ್ಲಿ ಇಡಬೇಕು, ತಟ್ಟೆಗೆ ಅಂಟ್ಕೋಬಾರ್ದು ಅಂತ ಅಷ್ಟೇ. ಈಗ ಈ ರೀತಿ ಒಂದು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿ ಒಂದು ಫೋರ್ಕ್ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಡ್ಬೇಕು. ಕೆಳಗಡೆಯಿಂದ ಮೇಲ್ಗಡೆಗೆ ಪ್ರೆಸ್ ಮಾಡಿಕೊಟ್ರೆ ಅದರ ಅಚ್ಚು ಅಲ್ಲಿ ಬರುತ್ತೆ. ಆವಾಗ ಒಂದು ಡಿಸೈನ್ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಡಿಸೈನ್ ಈ ರೀತಿ ಇರುತ್ತೆ. ತುಂಬ ಈಸಿ ಇದೆ. ಕೂತ್ಕೊಂಡು ಮಾಡ್ಬೋದು. ಕೆಲಸ ಏನಾದರೂ ಟಿ ವಿ ನೋಡಿಕೊಂಡು ಅಥವಾ ಬೇರೆ ಏನಾದರೂ ಮಾಡಿಕೊಂಡು ಕೂತ್ಕೊಂಡು ಮಾಡ್ಕೋಬೋದು. ಈ ರೀತಿ ಪ್ರೆಸ್ ಮಾಡಿ ಕೊಡಬೇಕಷ್ಟೆ. ಒಂದು 2 ತೋರಿಸ್ತಾ ಇದ್ದೀನಿ ನಾನು. ಬಾಕಿ ಇರೋದು ನಾನೇ ಹಾಗೆ ಮಾಡಿಕೊಂಡು ಬರ್ತೀನಿ. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಡಿಸೈನ್ ಇರುತ್ತೆ. ತುಂಬ ಈಸಿ ಇದೆ. ಬೇಕಿದ್ದರೆ ಇನ್ನೊಂದು ತೋರಿಸ್ತೀನಿ. ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಕೆಳಗಡೆಯಿಂದ ಈ ರೀತಿ ಮೇಲ್ಗಡೆಗೆ ಪ್ರೆಸ್ ಮಾಡಿಕೊಂಡು ಹೋಗಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿಕೊಡಿ. ಅದರ ಡಿಸೈನ್ ಆ ಕಡೆಗೆ ಬರಬೇಕು. ಅದಕ್ಕೆ ಲೈನ್ಸ್ ಆ ಕಡೆ ಕಾಣಬೇಕು. ಈ ರೀತಿ ಫೋಲ್ಡ್ ಮಾಡಿ. ತುಂಬ ಈಸಿ ಇದೆ. ಎಲ್ಲನೂ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ಇನ್ನೂ ಇದೆ. ಈಗ ಒಂದು ತಟ್ಟೆಯಲ್ಲಿರೋದನ್ನು ತೋರಿಸಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಮಾಡಿ ತೆಗೆಯೋದಾದರೆ ಸ್ವಲ್ಪ ಸ್ವಲ್ಪ ಮಾಡಿ ತೆಗಿಬೋದು. ನಾನು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದೇ ಸಲ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂಥೇಳಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡಿ ತೆಗಿತಿದ್ದೀನಿ ಕೂಡ. ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ಳಿ. ನಾವು ತಟ್ಟೆನಲ್ಲಿ ಮೈದಾ ಸ್ಪ್ರೆಡ್ ಮಾಡಿರೋದ್ರಿಂದ ಅದು ಅಂಟ್ಕೊಂಡಿಲ್ಲ. ಇಲ್ಲದಿದ್ದರೆ ಇಟ್ಟು ಆ ರೀತಿ ತುಂಬ ಹೊತ್ತು ಇಟ್ಕೊಂಡ್ರೆ ಅಂಟ್ಕೊಳ್ತದೆ, ತಟ್ಟೆಗೆ ಅಂಟ್ಕೊಳ್ತದೆ. ಅದಕ್ಕೆ ಸ್ವಲ್ಪ ಮೈದಾ ಸ್ಪ್ರೆಡ್ ಮಾಡಿದರೆ ಈ ರೀತಿ ನಮಗೆ ತೆಗೆಯೋದಕ್ಕೂ ಈಸಿಯಾಗಿ ಸಿಗುತ್ತೆ. ಈ ರೀತಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು
ಒಂದು ಜಾಲರಿ ತೊಗೊಂಡು ಈ ರೀತಿ ಮಾಡಿಕೊಡಿ. ಮೊದಲು ಹಾಕಿರೋದು ಸ್ವಲ್ಪ ಬೇಗನೆ ಗೋಲ್ಡನ್ ಬ್ರೌನ್ ಆಗಿರುತ್ತೆ. ಅದಕ್ಕೆ ಒಂದು ಈ ರೀತಿ ಮಿಕ್ಸ್ ಮಾಡಿ ಕೊಡ್ತಾಯಿರಿ. ಈ ರೀತಿ ಒಂದು ಕೆಳಗಡೆಯಿಂದ ಮಗ್ಚಿ ಕೊಡಿ, ಆಗದೇ ಇರೋದೆಲ್ಲ ಫ್ರೈ ಆಗಲಿ. ಈ ರೀತಿ ಮಾಡಿಕೊಡಿ. ಅದು ತುಂಬ ಈಸಿ ಇದೆ ಮಾಡೋದಕ್ಕೆ ಕೂಡ. ಒಂದ್ಸಲ ನಾವು ಈ ರೀತಿ ರೋಲ್ ಮಾಡಿ ಇಟ್ಕೊಂಡ್ರೆ ಮತ್ತೆಲ್ಲ ಈಸಿ ಇದೆ ಕೆಲಸ. ಇವಾಗ ಇದು ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಈ ರೀತಿ ತೆಗೆದು ನೋಡಿ, ಒಂದು ತೆಗೆದು ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಕಚ್ಚಿ ನೋಡಿ. ಗಟ್ಟಿ ಇದೆ ಅಂತಂದರೆ ಎಲ್ಲನೂ ತೆಗಿಬೋದು. ಈ ರೀತಿ ಎಲ್ಲನೂ ತೆಗಿತಾ ಇದ್ದೀನಿ. ತುಂಬ ಸೀದೋಗೋ ಥರ ಎಲ್ಲ ಮಾಡಬೇಡಿ, ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ ಅಂತ ಅಷ್ಟೇ, ತಿನ್ನೋದಕ್ಕೂ ಟೇಸ್ಟ್ ಇದೆ. ಇದು ಹೀಗೆ ತಿನ್ನೋದಕ್ಕೂ ಟೇಸ್ಟ್ ಇದೆ. ಇದಾದಮೇಲೆ ಇನ್ನೊಂದು ಪ್ರೊಸೀಜರ್ ಇದೆ, ಅದು ಮಾಡಿ ತೋರಿಸ್ತೀನಿ ನಾನು ಹೇಗೆ ಅಂತ. ಇವಾಗ ನೆಕ್ಸ್ಟ್ ಟ್ರಿಪ್ ಕೂಡ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಪೂರ್ತಿಯಾಗಿ ತೋರಿಸ್ತಾ ಇಲ್ಲ, ವಿಡಿಯೋ ಒಂದು ಸಲ ತೋರಿಸಿದ್ದೀನಲ್ವ. ಇವಾಗ ಇದು ಕೂಡ ಆಗಿದೆ, ಇದನ್ನು ಕೂಡ ತೆಗಿತಾ ಇದ್ದೀನಿ. ಡೈರೆಕ್ಟಾಗಿ ಟಿಶ್ಯೂಗೆ ಹಾಕಿ, ಎಣ್ಣೆ ಇದ್ದರೆ ಅದು ಎಳ್ಕೊಳ್ಳುತ್ತೆ. ಇದರಲ್ಲಿ ತುಂಬ ಎಣ್ಣೆ ಎಳ್ಕೊಳ್ಳೋದಿಲ್ಲ. ನಾನು ಎಷ್ಟು ಎಣ್ಣೆ ಇಟ್ಟಿದ್ದೀನೋ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ, ಬಾಕಿ ಎಣ್ಣೆ ಎಲ್ಲ ಹಾಗೇ ಇದೆ. ನೋಡಿ, ಪೂರ್ತಿಯಾಗಿ ಈ ರೀತಿ ಮಾಡಿ ತೊಗೊಂಡಿದ್ದೀನಿ ನಾನು. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಸ್ಟವ್ ಅಂಟಿಸ್ತಾ ಇದ್ದೀನಿ. ಇದು ಬಿಸಿ ಆಗುವಾಗ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈಗ ಮಾಡಿರುವ ಮೆಷರ್ಮೆಂಟಿಗೆ ಸ್ವಲ್ಪ ಕಡಿಮೆ ಮಾಡೋದಾದರೆ ನೀವು ಕಡಿಮೆ ಸಕ್ಕರೆ ತಗೋಬೇಕು. ಈಗ ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು 1 ಕಪ್ ಸಕ್ಕರೆಗೆ 1/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ನೀವು ಗ್ಲಾಸಲ್ಲಿ ಅಥವಾ ಬೇರೆ ಏನಾದರೂ ತಗೊಳ್ಳೋದಾದರೆ ಅದರಲ್ಲೂ ಅದೇ ರೀತಿ ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಕರಗಿಸ್ಕೋಬೇಕು. ಚೆನ್ನಾಗಿ ಕರಗಲಿ. ಇದು ಸ್ವಲ್ಪ ಕುದಿ ಬಂದು ಇದು ಸ್ವಲ್ಪ ಅಂಟಂಟಾಗಬೇಕು, ಅಲ್ಲಿವರೆಗೂ ಇದನ್ನು ಕರಗಿಸ್ಕೊಳ್ಳಿ. ಹಾಗೆ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಬರೀ ಸಕ್ಕರೆ ಇರೋದ್ರಿಂದ ಅದು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕರಗಿದೆ ನೋಡಿ, ಈ ರೀತಿ ಬಬಲ್ಸ್ ಎಲ್ಲ ಬರ್ತಾ ಇದೆ. ಚೆನ್ನಾಗಿ ಕುದೀಲಿ. ನಾವು ಕೈಯಲ್ಲಿ ಮುಟ್ಟಿ ನೋಡಿದರೆ ಈ ರೀತಿ ಅಂಟ್ತಾ ಇರಬೇಕು. ಒಂದೇಳೆ ಪಾಕ ಅಲ್ಲ, ಜಸ್ಟ್ ಈಗ ಅಂಟಿದರೆ ಸಾಕಾಗುತ್ತೆ. ಇವಾಗ ಇದನ್ನು ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಬಿಸಿ, ತುಂಬ ಬಿಸಿ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗಬೇಕು. ಕಡಿಮೆ ಆದಮೇಲೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಫ್ರೈ ಮಾಡಿ ಇಟ್ಟಿರುವಂಥ ಕಲ್ಕಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲಿಂದ ಕೆಳಗಡೆಯಿಂದ ಮೇಲೆಗೆ ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಸಕ್ಕರೆ ಪಾಕ ತಾಗಬೇಕು. ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿದರೆ ಇಷ್ಟು ಕಷ್ಟ ಇರಲ್ಲ. ನಾನು ಆಗ್ಬೋದೇನೋ ಅಂತೇಳಿ ಮಾಡಿದೆ, ಆದ್ರೂ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಈ ರೀತಿ ಕೆಳಗಡೆಯಿಂದ ಮೇಲೆಗಡೆಗೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಡೆನೂ ಸಕ್ಕರೆ ಪಾಕ ತಾಗಿದೆ ನೋಡಿ. ಇಷ್ಟಾದರೆ ಸಾಕು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೀವು. ಇವಾಗಿಂದು ಸ್ವಲ್ಪ ತಣ್ಣಗಾಗಿದೆ. ಪೂರ್ತಿ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ನೋಡಿ, ಪೂರ್ತಿ ತಣ್ಣಗಾದ್ಮೇಲೆ ಇದು ಯಾವ ರೀತಿ ಇದೆ ಅಂತ. ಕೆಲವೊಂದು ಈ ರೀತಿ ಅಂಟ್ಕೊಂಡಿರುತ್ತೆ ಒಂದಕ್ಕೊಂದು, ಅದನ್ನು ಬಿಡಿಸಿದ್ರೆ ಆಯಿತು. ತುಂಬ ಗಟ್ಟಿ ಏನಿರೋದಿಲ್ಲ. ಈ ರೀತಿ ಎಲ್ಲನೂ ಬಿಡಿಸ್ಕೊಳ್ಳಿ. ನೋಡಿ, ಈ ರೀತಿ ಬಿಡಿಸ್ಕೊಂಡ್ರೆ ಆಯಿತು. ಒಂದನ್ನೊಂದು ಎಳ್ಕೊಂಡ್ರೆ ಅದು ಬಿಡಿ ಆಗುತ್ತೆ. ಇವಾಗ ಇದನ್ನು ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಕೈಯಲ್ಲಿ ಏನು ಪ್ರೆಸ್ ಮಾಡಿದರೆ ಕಟ್ಟಾಗೋದಿಲ್ಲ. ಕಚ್ಚಿ ನೋಡಿ, ಕುರುಮ್ ಅಂತಿದೆಯಲ್ಲ, ತುಂಬ ಟೇಸ್ಟಿಯಾಗಿದೆ. ಹೊರಗಡೆ ಸ್ವೀಟಾಗಿ, ಒಳಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.